ಹುಲ್ಲು ತಿನ್ನುವ ಮೇಕೆ ಮೃದು ಅಂತ ತಿಳಿಬೇಡಿ. ಕೆಲವೊಂದು ಮೇಕೆಗಳು ಒಂದೇ ಗುದ್ದಿಗೆ ಸಾಯಿಸ್ಬಿಡ್ತವೆ. ಜೋ ಕರ್ ಸಕ್ತಿ ಹೈ ಕರ್ಲೆ, ಕಂಪ್ಲೇಂಟ್ ಕರ್ಕೆ ದಿಖಾ, ಫಿರ್ ದೇಖೆಂಗೆ ಕ್ಯಾ ಹೋತಾ ಹೈ. ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಇಬ್ಬರು ಆರೋಪಿಗಳಲ್ಲಿ ಒಂದು ಹೆಣ್ಣು ಮತ್ತೊಂದು ಗಂಡು. ನೋಡಿ, ಹುಡುಗನ ಮುಖವನ್ನು ಕ್ಲಿಯರ್ ಆಗಿ ಹಾಕಿದ್ದಾರೆ, ಆದರೆ ಹುಡುಗಿಯ ಮುಖವನ್ನು ಮಾತ್ರ ಬ್ಲರ್ ಮಾಡಿದ್ದಾರೆ. ಅಂದರೆ 20 ವರ್ಷಗಳ ಜೈಲು ವಾಸದ ನಂತರ ಕೋರ್ಟ್ ಆತನನ್ನು ನಿರ್ದೋಷಿ ಅಂತ ಘೋಷಣೆ ಮಾಡುತ್ತೆ. ಸೊ ಹೀಗಾಗಿ ನಮ್ಮ ಮುಂದೆ ಬರುವಂಥ ಪ್ರಶ್ನೆ ಏನಂದರೆ, ಜೀವನ ಅನ್ನೋದು, ಭವಿಷ್ಯ ಅನ್ನೋದು ಹೆಣ್ಣಿಗೆ ಮಾತ್ರ ಇರುತ್ತಾ, ಗಂಡಿಗಿರೋದಿಲ್ವಾ? ಯಾವುದೇ ಹೆಣ್ಣು ತನ್ನ ಮೇಲೆ ಈ ಪುರುಷ, ಈ ವ್ಯಕ್ತಿ, ಈ ಹುಡುಗ ಲೈಂಗಿಕ ದೌರ್ಜನ್ಯ ಮಾಡಿದಾನೆ ಅಂದ ತಕ್ಷಣ ನೀವೇನು ಮಾಡ್ತೀರಾ? ಆ ಅಧ್ಯಾಯದ ಹೆಸರು ಏನು ಅಂದರೆ ಮ್ಯಾನ್ ಇನ್ ಜೈಲ್ ಓವರ್ ಡೌರಿ ಡಿಮಾಂಡ್. ಕಥೆ ಕೇಳೋಕೆ ಇಷ್ಟ ಇದ್ದರೆ ಬೇಟೆಗಾರನ ಮಾತ್ರವಲ್ಲ, ಬಲಿಯಾದ ಪ್ರಾಣಿಯ ಕಥೆಯನ್ನು ಕೂಡ ಕೇಳಿ, ಆವಾಗ ಸತ್ಯ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಕೇಳಿದ್ದೀವಿ. ಆದರೆ ಕೆಲವೊಂದು ಸಲ ಬೇಟೆಯಾಗುವಂಥ ಪ್ರಾಣಿಯೇ ಬೇಟೆ ಮಾಡಿರುತ್ತೆ. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ನಾವು ಭಾಳಷ್ಟು ಸಲ ಮಾಧ್ಯಮಗಳಲ್ಲಿ ಈ ಥರದ ಸುದ್ದಿಗಳನ್ನ ಓದ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಅದೇನೆಂದರೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ ಹಲ್ಲೆ, ಮಹಿಳೆಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಘಟನೆಗಳು, ಜೊತೆಗೆ ಮಹಿಳೆಯರ ಕೊಲೆ, ಇದೆಲ್ಲವನ್ನು ನೋಡ್ತೀವಿ. ಕೊಲೆಗಳು ಗಂಡಸರದ್ದು ಆಗ್ತವೆ, ಆದರೆ ಈ ಥರದ ಹಲ್ಲೆಗಳು, ದೌರ್ಜನ್ಯಗಳು, ಕಿರುಕುಳದ ಪ್ರಕರಣಗಳು ಇದೆಲ್ಲವೂ ಕೂಡ ನಡೆಯೋದನ್ನು ನಾವು ನೋಡ್ತಾ ಇರ್ತೀವಿ. ದೌರ್ಜನ್ಯಕ್ಕೆ ಲಿಂಗಭೇದ ಇದೆಯಾ ಇಲ್ವಾ ಅಂದರೆ, ಹಲ್ಲೆಗೆ ಲಿಂಗಭೇದ ಇದೆಯಾ ಅಂದರೆ ಇಲ್ಲ, ಖಂಡಿತ ಇಲ್ಲ. ಆದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯವನ್ನು ನಾವು ಹೈಲೈಟ್ ಮಾಡಿ ನೋಡ್ತೀವಿ. ಅದರ ಅವಶ್ಯಕತೆ ಕೂಡ ಒಂದು ಹಂತಕ್ಕೆ ಇದೆ ಅನ್ನೋದರಲ್ಲಿ ಯಾವುದೇ ಎರಡು ಮಾತು ಇಲ್ಲ. ಯಾಕೆಂದರೆ ಅತಿ ಹೆಚ್ಚು ಪ್ರಕರಣಗಳು ಈ ಥರದ್ದು ನಡೀತವೆ. ಆದರೆ ಇದನ್ನು ಹೈಲೈಟ್ ಮಾಡಿ ನೋಡಬೇಕನ್ನೋದು ನಿಜ. ಅದರ ಜೊತೆಗೆ ಒಬ್ಬ ಗಂಡಿನ ಮೇಲೆ ಕೂಡ ದೌರ್ಜನ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಯಾಕೆ? ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂದರೆ, ಇಲ್ಲಿ ತನಕ ನಾವು ಭಾರತದ ಹೆಣ್ಣು ಮಕ್ಕಳ ಮೇಲೆ ಆದಂಥ ದೌರ್ಜನ್ಯ ಪ್ರಕರಣಗಳು ನೋಡಿ ಬಂದಿದ್ದೀವಿ. ಆದರೆ ಇವತ್ತು ಭಾರತದ ಗಂಡು ಮಕ್ಕಳ ವಿರುದ್ಧ, ಗಂಡಸರ ವಿರುದ್ಧ ಆಗಿರುವಂಥ, ಮಾಧ್ಯಮಗಳಲ್ಲಿ ಹೇಳದೇ ಇರುವಂಥ, ಹೇಳಿದರೂ ನಮ್ಮ ಗಮನಕ್ಕೆ ಬಾರದೇ ಇರುವಂಥ, ಸ್ವತಃ ಅವ್ರಿಗೂ ಕೂಡ ಹೇಳಲಿಕ್ಕೆ ಆಗದಂತಹ ಇನ್ನೊಂದು ಮುಖವನ್ನು, ಇಡೀ ಪ್ರಕರಣದ ಇನ್ನೊಂದು ಮುಖವನ್ನು, ಗಂಡು ಮಕ್ಕಳ ನಿಜವಾದ ಕಣ್ಣೀರನ ಕಥೆಯನ್ನು ಇವತ್ತು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮಗೆ ಗೊತ್ತಿರಬಹುದು, ನಿಮ್ಮ ಬಿಸ್ನೆಸ್ ಇರಬಹುದು, ನಿಮ್ಮ ಬ್ರ್ಯಾಂಡ್ ಇರಬಹುದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರಬಹುದು, ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಇರಬಹುದು, ಎಲ್ಲವನ್ನು ಅವರು ಮ್ಯಾನೇಜ್ ಮಾಡ್ತಾರೆ. ನಿಮ್ಮ ಹತ್ರ ಕಾಂಟೆಂಟ್ ಇದ್ದರೆ, ನಿಮ್ಮ ಹತ್ರ ವಿಷಯ ಇದ್ದರೆ, ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಅದರ ಟೆಕ್ನಿಕಾಲಿಟೀಸು, ಪ್ರೊಡಕ್ಷನ್ ಎಲ್ಲವನ್ನೂ ಕೂಡ ಅವ್ರು ನೋಡ್ಕೋತಾರೆ. ಜೊತೆಗೆ ಅವರು ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ. ಜೊತೆಗೆ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂಥ ಲೀಡ್ಸ್ಗಳು ಅಂದರೆ ಕ್ಲೈಂಟ್ಸ್ಗಳನ್ನ ಕೂಡ ಅವರು ನಿಮಗೆ ತಂದು ಕೊಡ್ತಾರೆ. ಸೊ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಹೆಣ್ಣಿನ ಮೇಲೆ ಶತಮಾನಗಳಿಂದ ದೌರ್ಜನ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ ಅನ್ನೋದನ್ನು ಭಾಳಷ್ಟು ಸಲ ಅದು ನಿಜ ಕೂಡ ಹೌದು ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಇತಿಹಾಸದಲ್ಲಿ ಇದಕ್ಕೆ ಹಲವು ಪುರಾವೆಗಳಿವೆ. ದೈಹಿಕವಾಗಿ ಬಲಿಷ್ಠನಾಗಿರೋ ಗಂಡಸು ಹೆಂಗಸಿನ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಆದರೆ ಇದರ ಅರ್ಥ ಯಾವಾಗಲೂ ಗಂಡು ಮಕ್ಕಳೇ ಖಳನಾಯಕರು ಅನ್ನೋದು ಅಲ್ಲ. ಗಂಡಿನಿಂದ ಮಾತ್ರ ಸಮಾಜದಲ್ಲಿ ಹೆಣ್ಣು ವಂಚನೆಗೆ, ಶೋಷಣೆಗೆ ಒಳಗಾಗ್ತಾಳೆ ಅಂತ ಅಲ್ಲ. ಹೆಣ್ಣು ಯಾವಾಗಲೂ ವಿಕ್ಟಿಮ್ ಆಗಿರ್ತಾಳ? ಅಲ್ಲ. ಗಂಡು ಯಾವಾಗಲೂ ವಿಲನ್ ಆಗಿರ್ತಾನ? ಅಲ್ಲ. ಇದನ್ನು ನೋಡುವಂಥ, ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಉದಾಹರಣೆಗೆ ಒಂದು ಘಟನೆಯನ್ನು ನಾವು ಗಮನಿಸೋಣ. ಇದು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದ ಸತ್ಯ ಘಟನೆ. 2015 ಆಗಸ್ಟ್ 23ಕ್ಕೆ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬಳು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟನ್ನು ಹಾಕ್ತಾಳೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ಕೂಡ ಇರುತ್ತೆ. ಆ ವ್ಯಕ್ತಿ ಹೆಸರು ಸರ್ವಜಿತ್ ಸಿಂಗ್ ಅಂತ, ದೆಹಲಿಯ ನಿವಾಸಿ. ಈ ಪೋಸ್ಟಲ್ಲಿ ಆಕೆ, ಈ ದುಷ್ಟ ವ್ಯಕ್ತಿ ಇಂದು ರಾತ್ರಿ 8 ಗಂಟೆ ಸುಮಾರಿಗೆ ತಿಲಕ್ ನಗರದ ಬಳಿ ನನಗೆ ಅಸಭ್ಯ ಮತ್ತು ಅಶ್ಲೀಲ ಕಮೆಂಟ್ಗಳನ್ನ ಮಾಡಿದ್ದಾರೆ. ಅವರು ಸಿಲ್ವರ್ ರಾಯಲ್ ಎನ್ಫೀಲ್ಡ್ನಲ್ಲಿ DL 4S CE 3263 ಅನ್ನೋ ವಾಹನ ಸಂಖ್ಯೆಯೊಂದಿಗಿದ್ದರು. ನಾನು ಅವರ ಫೋಟೋ ತೆಗಿತಾ ಇದ್ದೀನಿ ಮತ್ತು ಅವರ ವಿರುದ್ಧ ದೂರು ನೀಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅವರು ಅಂದರೆ ಸರ್ವಜಿತ್ ಸಿಂಗ್ ಫೋಟೋಗೆ ಪೋಸ್ ನೀಡಿ ಅದರ ಕೆಳಗಡೆ ಜೋ ಕರ್ ಸಕ್ತಿ ಹೈ ಕರ್ಲೆ, ಕಂಪ್ಲೇಂಟ್ ಕರ್ಕೆ ದಿಖಾ, ಫಿರ್ ದೇಖೆಂಗೆ ಕ್ಯಾ ಹೋತಾ ಹೈ. ಏನು ಬೇಕಾದರೂ ಮಾಡ್ಕೋ, ದೂರು ನೀಡಿ ನೋಡು, ಆಮೇಲೆ ನಾನು ಏನು ಮಾಡ್ತೀನಿ ನೋಡು ಅಂತ ಹೇಳಿದರು ಅಂತ ಈ ಹೆಣ್ಮಗಳು ಬರೆದಿದ್ಲು. ಆಕೆ ಹೆಸರು ಜಸ್ಲೀನ್ ಅಂತ.
ಹಾಗೆ ನೋಡಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥ ಎಲ್ಲವನ್ನೂ ಕೂಡ ನಂಬುವಂಥ ಪ್ರವೃತ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಕೆಲವು ವರ್ಷಗಳ ಹಿಂದೆ ಅದು ಏನೇ ಬಂದರೂ ಕೂಡ ನಿಜ ಅಂತ ಜನ ನಂಬ್ತಾ ಇದ್ರು. ಇಲ್ಲೂ ಕೂಡ ಹಾಗೆ ಆಯಿತು. ತಕ್ಷಣವೇ ಆ ಪೋಸ್ಟ್ ವೈರಲ್ ಆಗುತ್ತೆ ಮತ್ತು ಜಸ್ಲೀನ್ ಕೌರ್ ಅಂದರೆ ಆ ಹುಡುಗಿಯ ಧೈರ್ಯಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತ ಆಗುತ್ತೆ. ದೆಹಲಿಯ ಅಂದಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ದೆಹಲಿ ಮಹಿಳಾ ಆಯೋಗದ ಮುಖ್ಯಸ್ಥೆ ಸ್ವಾತಿ ಮಾಲಿವಾಲ್, ನಟಿ ಸೋನಾಕ್ಷಿ ಸಿನ್ಹಾ ಸೇರಿದಂತೆ ಹಲವರು ಈ ಮಹಿಳೆಯ ಪರವಾಗಿ ಅಂದರೆ ಜಸ್ಲೀನ್ ಪರವಾಗಿ ನಿಂತುಕೊಳ್ತಾರೆ ಮತ್ತು ಆರೋಪಿ ಸರ್ವಜಿತ್ ಸಿಂಗ್ನನ್ನು ಬಂಧಿಸಲಾಗುತ್ತೆ. ನಾರ್ಮಲ್ ಆಗಿ ಈ ಥರದ ಪೋಸ್ಟನ್ನು ನೋಡಿದರೆ ನೀವು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರಿ, ನಾವು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ವಿ. ಜಸ್ಟಿಸ್ ಫಾರ್ ಜಸ್ಲಿನ್ ಅಂತ ಎಲ್ಲರೂ ಹೇಳ್ತಾ ಇದ್ವಿ. ಈಗಲೂ ಕೂಡ ಅಂಥ ಆತುರಕ್ಕೆ ಹುಟ್ಟಿದವರು ಹಾಗೆ ಮಾಡೋರು ಈಗಲೂ ಇದ್ದಾರೆ. ಆದರೆ ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅಂತ ಬಹಳಷ್ಟು ಸಲ ನಾವು ನೋಡೋದಿಲ್ಲ. ಒಂದೇ ಸಲ ನಾವು ಇವ್ರದ್ದೇ ತಪ್ಪು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ಅದು ಗಂಡು ಹೆಣ್ಣಿನ ಪ್ರಕರಣ ಆಗಿದ್ದರೆ ಗಂಡಿನದೇ ತಪ್ಪು ಅನ್ನೋ ಆತರಿಗಡಿ ನಿರ್ಧಾರವನ್ನು ನಾವೆಲ್ಲರೂ ಕೈಗೊಳ್ತೀವಿ. ಹಾಗೆ ಈ ಸರ್ವಜಿತ್ ಸಿಂಗ್ ಅನ್ನೋ ವ್ಯಕ್ತಿಯದೇ ತಪ್ಪು ಅಂತ ಎಲ್ಲರೂ ನಂಬ್ತಾರೆ. ಹೆಸರಾಂತ ಸುದ್ದಿವಾಹಿನಿಗಳು ಕೂಡ ಇದೇ ಕೆಲಸವನ್ನು ಮಾಡಿದ್ದು. ಸರ್ವಜಿತ್ ಸಿಂಗ್ ದೆಹಲಿಯ ರಾಕ್ಷಸ ನೀಚ ಅಂತೆಲ್ಲ ಬಿಂಬಿಸಲಾಗಿತ್ತು. ಪೊಲೀಸರು ಏನು ಮಾಡ್ತಾರೆ, ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ಅಂದಿನ IPS ಸೆಕ್ಷನ್ 354A 506 509 ಅಡಿಯಲ್ಲಿ ಕೇಸ್ ಹಾಕಿ FIR ದಾಖಲು ಮಾಡಿದ್ರು. ಮತ್ತು ಇವರೆಲ್ಲರೂ ಸರ್ವಜಿತ್ ಸಿಂಗ್ ಆತನೇ ಕಲ್ಪ್ರಿಟ್ ಅಂತ ನಂಬಿರುವ ಸಮಯದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಹಲವು ವರ್ಷಗಳ ಕಾಲ ಈ ಪ್ರಕರಣ ದೆಹಲಿ ನ್ಯಾಯಾಲಯದಲ್ಲಿ ನಡೆಯುತ್ತೆ. 2015ರಲ್ಲಿ ನಡೆದದ್ದು 2019ರಲ್ಲಿ ಏನಾಗುತ್ತಂದರೆ ದೆಹಲಿಯ 30 ಹಜಾರಿ ಕೋರ್ಟ್ ಸರ್ವಜಿತ್ನನ್ನು ಎಲ್ಲ ಆರೋಪಗಳಿಂದ ನಿರ್ದೋಷಿ ಅಂತ ಘೋಷಣೆ ಮಾಡಿ ಬಿಡುಗಡೆ ಮಾಡುತ್ತೆ. ಕೋರ್ಟ್ ಏನು ಹೇಳುತ್ತೆ ಅಂದರೆ ಜಸ್ಲೀನ್ ಅವರ ಸಾಕ್ಷ್ಯ ವಿಶ್ವಾಸಾರ್ಹ ಅಲ್ಲ, ಅವರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆ ಅಂತ ತೀರ್ಮಾನಿಸುತ್ತೆ. ಜಸ್ಲೀನ್ ಈ ಮಧ್ಯೆ 14 ಸಲ ಕೋರ್ಟ್ ವಿಚಾರಣೆಗೆ ಹಾಜರಾಗಿರಲಿಲ್ಲ, ಕೆನಡಾಕ್ಕೆ ಹೋಗಿದ್ರು. ಜಸ್ಲೀನ್ ಕುಟುಂಬ ಆನ್ಲೈನ್ನಲ್ಲಿ ದೂಷಣೆಗೊಳಗಾದ ಕಾರಣ ಅವರು ಕೆನಡಾಕ್ಕೆ ತೆರಳಿದ್ದಾರೆ ಅಂತ ಹೇಳ್ತು. ಆದರೆ ನಿಜವಾದ ಕಾರಣ ಏನಿತ್ತು? ಯಾಕೆ ಈ ಪ್ರಕರಣದ ಜಸ್ಲೀನ್ ವಿಕ್ಟಿಮ್ ಇಂದ ವಿಲನ್ ಆದ್ಲು? ಸರ್ವಜಿತ್ ಸಿಂಗ್ನೇ ದೋಷಿ ಅಂತ ಎಲ್ಲರೂ ಅಂದ್ಕೊಂಡಾಗ ಒಂದು ಸಾಕ್ಷಿ ಈ ಪ್ರಕರಣದ ದಿಕ್ಕನ್ನು ಬದಲಿಸ್ಬಿಡುತ್ತೆ. ಆ ಸಾಕ್ಷಿ ಹೆಸರು ವಿಶ್ವಜಿತ್ ಅಂತ. ಈ ವಿಶ್ವಜಿತ್ ಅನ್ನೋ ವ್ಯಕ್ತಿ ಅವತ್ತು ಅಂದರೆ ಘಟನೆ ನಡೆದ ದಿನ ಆಗಸ್ಟ್ 23, 2015ಕ್ಕೆ ಅದೇ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಮತ್ತು ಅವತ್ತೇನಾಗುತ್ತೆ ಅಂದರೆ ಸುಮಾರು ರಾತ್ರಿ 8 ಗಂಟೆ ಹೊತ್ತಿಗೆ ಸರ್ವಜಿತ್ ಸಿಂಗ್ ದೆಹಲಿಯ ತಿಲಕ್ ನಗರದ ಟ್ರಾಫಿಕ್ ಸಿಗ್ನಲ್ ಬಳಿ ಸಿಕ್ಕಾಕೊಂಡಿರ್ತಾನೆ. ಅದೇ ಸಮಯಕ್ಕೆ ಜಸ್ಲೀನ್ ರೋಡ್ ದಾಟ್ತಾ ಇರ್ತಾಳೆ. ಇವರಿಬ್ಬರ ಮಧ್ಯೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ವಾಗ್ವಾದ ನಡೆಯುತ್ತೆ ಅಷ್ಟೇ. ಆದರೆ ಜಸ್ಲೀನ್ ತನ್ನ ಅಹಂಕಾರಕ್ಕೆ ಮತ್ತು ತಾನು ಮಾಡಿದ್ದೇ ಸರಿ ಅಂತ ತೋರಿಸಲು ಒಂದು ಸುಳ್ಳು ಸುದ್ದಿಯನ್ನು ಸರ್ವಜಿತ್ ಸಿಂಗ್ ವಿರುದ್ಧ ಹರಿಬಿಡ್ತಾಳೆ. ಯಾವಾಗ ಈ ಸತ್ಯ ಹೊರಬಂತೋ ಜಸ್ಲೀನ್ ದೇಶ ಬಿಟ್ಟು ಕೆನಡಾಕ್ಕೆ ಪರಾರಿ ಆಗ್ತಾಳೆ. ಸೊ ಈಗ ಯೋಚನೆ ಮಾಡಿ, ದೌರ್ಜನ್ಯಕ್ಕೆ ಶೋಷಣೆಗೆ ಲಿಂಗಭೇದ ಇರುತ್ತಾ? ಕೇವಲ ಗಂಡು ಮಕ್ಕಳು ಮಾತ್ರ ವಿಲನ್ ಅಂತ ಹೇಳೋದು ಎಷ್ಟು ಸರಿ? ಆ ಸಂದರ್ಭದಲ್ಲಿ ಸರ್ವಜಿತ್ ಸಿಂಗ್ ವಿರುದ್ಧ ಪೋಸ್ಟ್ ಮಾಡಿದ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಜಸ್ಲಿನ್ ತಪ್ಪು ಮಾಡಿದ್ದಾಳೆ ಅಂದಾಗ ಎಲ್ಲಿ ಹೋದ್ರು? ಯಾರು ಯಾಕೆ ಜಸ್ಲಿನ್ ವಿರುದ್ಧ ಟ್ವೀಟ್ ಮಾಡಲಿಲ್ಲ? ಅಂದರೆ ಗಂಡು ಮಕ್ಕಳ ಮಾನ ಮರ್ಯಾದೆಗೆ ಬೆಲೆ ಇಲ್ವಾ? ಫೆಮಿನಿಸಮ್ ಅನ್ನೋದು ಒಳ್ಳೆಯದೇ, ಹೆಣ್ಣು ಮಕ್ಕಳ ಪರವಾಗಿರಬೇಕನ್ನೋದು ಒಳ್ಳೆಯದೇ. ಆದರೆ ಸತ್ಯ ಏನು ಅನ್ನೋ ಮಾಹಿತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡೋದು ಎಷ್ಟು ಸರಿ? ನೀವು ಯೋಚನೆ ಮಾಡಿ. ಈ ಒಂದು ಸುಳ್ಳು ಪ್ರಕರಣದಿಂದ ಏನಾಗುತ್ತೆ ಅಂದರೆ ಸರ್ವಜಿತ್ ಸಿಂಗ್ ಒಂದು ಉತ್ತಮ ಕೆಲಸದಲ್ಲಿರ್ತಾರೆ, ಅದನ್ನು ಕಳ್ಕೊಳ್ತಾರೆ. ಅಕ್ಕಪಕ್ಕದ ಮನೆಯವರಿಗೆ ಒಂದು ವಿಲನ್ ಥರ ಕಾಣ್ತಾರೆ. ಇವರ ಅಣ್ಣನ ಮದುವೆ ಮುರಿಯುತ್ತೆ. ಸರ್ವಜಿತ್ ಸಿಂಗ್ಗೆ ಎಲ್ಲೂ ಉದ್ಯೋಗ ಸಿಗಲ್ಲ. ಒಂದು ಕಾಲದಲ್ಲಿ ಖುಷಿಯಿಂದ ಬದುಕ್ತಾ ಇದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗುತ್ತೆ. ಇದನ್ನು ಕೊಂಡು ಅವರ ತಾಯಿ ಹಾಸಿಗೆ ಹಿಡಿಯುವಂತಾಗತ್ತೆ. ಒಟ್ಟಿನಲ್ಲಿ ಜಸ್ಲಿನ್ ಒಬ್ಬ ವ್ಯಕ್ತಿಯೊಂದಿಗೆ ಜಿದ್ದು ಸಾಧಿಸಿ ಇಡೀ ಕುಟುಂಬವನ್ನೇ ನಾಶ ಮಾಡಿದ್ದು. ಹಾಗಾದರೆ ಜಸ್ಲಿನ್ಗೆ ಶಿಕ್ಷೆ ಆಯಿತಾ? ಇಲ್ಲ. ಇನ್ನೂ ಕೂಡ ಆಕೆ ಕೆನಡಾದಲ್ಲಿ ನೆಲೆಸಿದಾಳೆ. ಆಗಾಗ್ಗೆ ಭಾರತಕ್ಕೆ ಬಂದು ಮತ್ತೆ ವಾಪಸ್ ಕೆನಡಾಕ್ಕೆ ಹೋಗ್ತಾಳೆ. ಡ್ಯಾಮೇಜ್ ಆದವರು ಮಾತ್ರ ಇನ್ನೂ ಆ ದುಃಖದಿಂದ ಹೊರಗೆ ಬಂದಿಲ್ಲ. ಇನ್ನೂ ಒಂದು ಹೇಯ ವಿಷಯ ಏನಂದರೆ, ಈಗಲೂ ಕೂಡ ಸರ್ವಜಿತ್ ಸಿಂಗ್ ವಿರುದ್ಧ ಮಾಡಿದ ಆರೋಪಗಳ ವಿಡಿಯೋಗಳು ನಿಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿದರೆ ಸಿಗ್ತವೆ. ಇನ್ನು ಇಂಥದ್ದೇ ಇನ್ನೊಂದು ಘಟನೆಯನ್ನು ನಾನು ಹೇಳ್ತೀನಿ. ಅದು 2024 ಆಗಸ್ಟ್ 30ಕ್ಕೆ ನಡೆದಂಥ ಒಂದು ಘಟನೆ. ಅದು ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದಂಥ ಘಟನೆ. ಅಲ್ಲಿ ಏನಾಗಿತ್ತು ಅಂದರೆ, ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ SR ಗುಡಿಲವಲ್ಲೇರು ಎಂಜಿನಿಯರಿಂಗ್ ಕಾಲೇಜಿನ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರ ವಸತಿ ನಿಲಯದ ಶೌಚಾಲಯದಲ್ಲಿ ಸೀಕ್ರೆಟ್ ಕ್ಯಾಮ್ರಾವೊಂದನ್ನು ಪತ್ತೆ ಹಚ್ಚಲಾಗುತ್ತೆ. ಈ ಘಟನೆ ಸಹಜವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸುತ್ತೆ. ಈ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿಗೆ ದೂರು ನೀಡಲಾಗುತ್ತೆ. ಪೊಲೀಸ್ ತನಿಖೆ ಕೂಡ ನಡೆಯುತ್ತೆ. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವಿದ್ಯಾರ್ಥಿನಿಯನ್ನು, ಅದೇ ಕಾಲೇಜಿನ ವಿದ್ಯಾರ್ಥಿನಿಯನ್ನು ಮತ್ತು ಆಕೆಯ ಸ್ನೇಹಿತನನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಈ ಆರೋಪಿಯು ಶೌಚಾಲಯದಲ್ಲಿ ಗುಪ್ತ ಕ್ಯಾಮೆರಾ ಅಳವಡಿಸಿ ವಿದ್ಯಾರ್ಥಿನಿಯರ ಖಾಸಗಿ ಚಿತ್ರಣಗಳನ್ನು ರೆಕಾರ್ಡ್ ಮಾಡಲು ಯತ್ನಿಸಿದ್ಲು
ಅನ್ನೋ ಆರೋಪ ಸಾಬೀತಾಗುತ್ತೆ. ಈ ಘಟನೆಯು ಗೌಪ್ಯತೆಯ ಉಲ್ಲಂಘನೆ ಮತ್ತು ಲೈಂಗಿಕ ಕಿರುಕುಳದ ಗಂಭೀರ ಆರೋಪಗಳನ್ನು ಎತ್ತಿ ಹಿಡಿಯುತ್ತೆ. ಪೊಲೀಸರು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ IPC ಸೆಕ್ಷನ್ 354D ಮತ್ತು IT ಕಾಯ್ದೆಯಡಿ ಪ್ರಕರಣ ದಾಖಲಿಸ್ತಾರೆ. ಇದನ್ನು ಬಹಳಷ್ಟು ಸುದ್ದಿವಾಹಿನಿಗಳು ಪ್ರಸಾರ ಮಾಡಿವೆ. ಆದರೆ ಒಂದು ಎಡವಟ್ಟನ್ನು ಕೂಡ ಎಲ್ಲ ಮಾಧ್ಯಮಗಳು ಮಾಡಿದವೆ. ಆ ಎಡವಟ್ಟು ಏನಂದರೆ, ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಇಬ್ಬರು ಆರೋಪಿಗಳಲ್ಲಿ ಒಂದು ಹೆಣ್ಣು ಮತ್ತೊಂದು ಗಂಡು. ನೋಡಿ, ಹುಡುಗನ ಮುಖವನ್ನು ಕ್ಲಿಯರ್ ಆಗಿ ಹಾಕಿದ್ದಾರೆ, ಆದರೆ ಹುಡುಗಿಯ ಮುಖವನ್ನು ಮಾತ್ರ ಬ್ಲರ್ ಮಾಡಿದ್ದಾರೆ. ಇಲ್ಲಿ ಇಬ್ಬರು ಆರೋಪಿಗಳೇ. ಹುಡುಗ ಮಾಡಿದ್ದು ಸರಿ ಅಂತ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಹುಡುಗನ ಮುಖನ ಮಾತ್ರ ಯಾಕೆ ತೋರಿಸೋದು ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. ಒಂದು ಮದುವೆ ಮುರಿದು ಹೋದ ಸುದ್ದಿಯ ಘಟನೆ ಇದು. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ, ನೀವು ಕೂಡ ನೋಡಿರ್ಬೋದು. ಇದರಲ್ಲಿ ಕೂಡ ಏನಾಗಿದೆ ಅಂದರೆ, ಸುದ್ದಿವಾಹಿನಿಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಈ ವಿಡಿಯೋಗಳಲ್ಲಿ ಹೆಣ್ಣಿನ ಮುಖವನ್ನು ಬ್ಲರ್ ಮಾಡಲಾಗಿದೆ. ಅದು ಕೂಡ ಈ ಮದುವೆ ಮುರಿಯಲು ಮತ್ತು ಮೋಸ ಮಾಡಿದ್ದು ಹೆಣ್ಣೆ ಆಗಿದ್ರು ಕೂಡ ಹೆಣ್ಣಿನ ಮುಖವನ್ನು ಬ್ಲರ್ ಮಾಡಲಾಗಿದೆ. ಆದರೆ ಏನೂ ತಪ್ಪು ಮಾಡದ ಗಂಡಿನ ಮುಖವನ್ನು ತೋರಿಸಲಾಗಿದೆ. ಸೊ ಹೀಗಾಗಿ ನಮ್ಮ ಮುಂದೆ ಬರುವಂಥ ಪ್ರಶ್ನೆ ಏನಂದರೆ, ಜೀವನ ಅನ್ನೋದು, ಭವಿಷ್ಯ ಅನ್ನೋದು ಹೆಣ್ಣಿಗೆ ಮಾತ್ರ ಇರುತ್ತಾ, ಗಂಡಿಗಿರೋದಿಲ್ವಾ? ಯೋಚನೆ ಮಾಡಿ. ಯಾಕೆ ಹೀಗಾಗುತ್ತೆ ಅಂದರೆ, ನಾವು ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ನ ಹೊಂದಿದ್ದೀವಿ. ಹೀಗಾಗಿ ಒನ್ ಸೈಡೆಡ್ ಸ್ಟೋರಿಯನ್ನು ನೋಡಿ ಇದೇ ಸರಿ ಅಂತ ನಾವು ನಂಬ್ತೀವಿ. ಉದಾಹರಣೆಗೆ, ಬೆಂಗಳೂರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾವು ಗಮನಿಸಬೇಕು. ಬೆಂಗಳೂರಿನ ಜಯನಗರದಲ್ಲಿ ಜೂನ್ 14, 2025 ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕನೊಬ್ಬ ತನ್ನ ಗ್ರಾಹಕಿಯಾಗಿದ್ದ ಒಬ್ಬ ಯುವತಿಗೆ ಕಪಾಳ ಮೋಕ್ಷ ಮಾಡ್ತಾನೆ. ಇದು ತುಂಬ ದೊಡ್ಡ ಸುದ್ದಿ ಆಗುತ್ತೆ. ಆ ಹುಡುಗಿ ಅವನು ಹೊಡೆದ ರಭಸಕ್ಕೆ ಆಕೆ ರಸ್ತೆ ಮೇಲೆ ಬೀಳ್ತಾಳೆ. ಎಲ್ಲರೂ ಬೈತಾರೆ, ನಾವೆಲ್ಲ ಬೈತೀವಿ. ಆ ಹುಡುಗನ ತಪ್ಪು ಅಂತ ಹೇಳ್ತೀವಿ, ಅದು ತಪ್ಪು ಕೂಡ ಹೌದು. ಆದರೆ ಕೇವಲ ಒಂದು ಆ್ಯಂಗಲ್ನ CCTV ಕ್ಯಾಮ್ರಾಗಳನ್ನ ನೋಡಿ ನಾವು ಈ ನಿರ್ಧಾರಕ್ಕೆ ಬಂದಿದ್ವಿ. ಆದರೆ ಇನ್ನೊಂದು ಆ್ಯಂಗಲ್ನಿಂದ ನೋಡಿದರೆ ಗೊತ್ತಾಯ್ತು ಏನಂದರೆ, ಆ ಯುವತಿ ಆ ಒಂದು ರ್ಯಾಪಿಡೋ ಬೈಕ್ನ ಹುಡುಗ ಹೊಡೆಯುವ ಮೊದಲು 2 ಸಲ ಹೊಡೆದಿರ್ತಾಳೆ. ಟಿಫಿನ್ ಬಾಕ್ಸ್ನಿಂದ ಹೊಡೆದಿರ್ತಾಳೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಚಾಲಕ ಆಕೆಗೆ ಕಪಾಳ ಮೋಕ್ಷ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಸೊ ವಿಷಯ ಏನಂದರೆ, ಕಥೆ ಕೇಳೋಕೆ ಇಷ್ಟ ಇದ್ದರೆ ಬೇಟೆಗಾರನ ಮಾತ್ರವಲ್ಲ, ಬಲಿಯಾದ ಪ್ರಾಣಿಯ ಕಥೆಯನ್ನು ಕೂಡ ಕೇಳಿ, ಆವಾಗ ಸತ್ಯ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಕೇಳಿದ್ದೀವಿ. ಆದರೆ ಕೆಲವೊಂದು ಸಲ ಬೇಟೆಯಾಗುವಂಥ ಪ್ರಾಣಿಯೇ ಬೇಟೆ ಮಾಡಿರುತ್ತೆ. ಸೊ ಹೀಗೆ ಸ್ನೇಹಿತರೆ, ಈ ದೌರ್ಜನ್ಯದ ಘಟನೆಗಳು ಕೇವಲ ಸ್ತ್ರೀಯರ ಮೇಲೆ ಮಾತ್ರವಲ್ಲ, ಪುರುಷರ ಮೇಲೂ ಕೂಡ ಆಗ್ತಾ ಇವೆ ಅನ್ನೋದು ಸ್ವಲ್ಪ ಅಲ್ಲ ಬಹಳಷ್ಟು ಲೇಟಾಗಿ ನಮ್ಮ ಸಮಾಜಕ್ಕೆ ತಿಳಿತಾ ಬರ್ತಾ ಇದೆ. ಈಗ ಪುರುಷರು ತಪ್ಪಿತಸ್ಥರು ಅಂತ ಯಾವುದೇ ಆಧಾರವೇ ಇಲ್ಲದೆ ನಂಬುವಂಥ 2 ಪ್ರಕರಣಗಳು ನಡೀತವೆ. ಅಂದರೆ ಪುರುಷರೇ ಅವರು ಕಲ್ಪ್ರಿಟ್ಸ್ ಅಂತ ನಾವು ನಿರ್ಧಾರ ಮಾಡಿಬಿಡ್ತೀವಿ 2 ಪ್ರಕರಣಗಳಲ್ಲಿ. ಅದು ಯಾವುದು ಅಂದರೆ, ಮೊದಲನೇದು ವರದಕ್ಷಿಣೆ ಪ್ರಕರಣ, ಇನ್ನೊಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ. ಒಂದು ಹುಡುಗಿ ತನ್ನ ಮೇಲೆ ವರದಕ್ಷಿಣೆ ದೌರ್ಜನ್ಯ ಆಗಿದೆ ಅಥವಾ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದರೆ ಜನ ಹಿಂದೆ ಮುಂದೆ ನೋಡದೆ ಗಂಡಿನದೇ ತಪ್ಪು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಹಾಗಂತ ಈ ದೌರ್ಜನ್ಯಗಳು ನಡೀತಾ ಇಲ್ವಾ? ಖಂಡಿತ ನಡೀತಾ ಇದೆ. ಅವು ತಪ್ಪು ಕೂಡ. ವರದಕ್ಷಿಣೆ ಪಿಡುಗು ಆಗಲೂ ಇತ್ತು, ಈಗಲೂ ಇದೆ. ಲೈಂಗಿಕ ದೌರ್ಜನ್ಯ ಆಗಲೂ ಇತ್ತು, ಈಗಲೂ ಇದೆ. ಹಾಗಂತ ಎಲ್ಲ ಪ್ರಕರಣಗಳಲ್ಲೂ ಪುರುಷನೇ ಅಪರಾಧಿ, ಪುರುಷನೇ ತಪ್ಪಿತಸ್ಥ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಹೀಗೆ ಮೊದಲನೇದಾಗಿ ನಾವು ವರದಕ್ಷಿಣೆ ಪ್ರಕರಣಗಳನ್ನ ನೋಡೋಣ. ಈ ಪದ್ಧತಿ ಬಹಳಷ್ಟು ವರ್ಷಗಳಿಂದ ನಡೆದು ಬಂದಿತ್ತು. ಇದು ಒಂದು ಪಿಡುಗಾಗಿತ್ತು. ಸೊ ಹೀಗಾಗಿ ಪುರುಷರ ದಬ್ಬಾಳಿಕೆಗೆ ಒಂದು ಚಾಟಿ ಏಟು ಕೊಡುವಂಥ ಕಾನೂನು ಬಂತು. 1961ರಲ್ಲಿ ಇದರ ಗಂಭೀರತೆಯನ್ನು ಪರಿಗಣಿಸಿ ಸರ್ಕಾರ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿತು. ಆದರೆ ಅದಾದ ನಂತರ ಪ್ರಕರಣಗಳು ಕಡಿಮೆ ಆದವಾ? ಖಂಡಿತ ಇಲ್ಲ. 1980ರ ದಶಕದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತವೆ, ಸಾವುಗಳು ಜಾಸ್ತಿ ಆಗ್ತವೆ. ಇದರಿಂದಾಗಿ ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ 498A ಅಂದರೆ ಪತಿ ಅಥವಾ ಪತಿಯ ಸಂಬಂಧಕರಿಂದ ಕ್ರೌರ್ಯ ಮತ್ತು 304B ಅಂದರೆ ವರದಕ್ಷಿಣೆ ಸಾವು, ಈ ಥರದ ಘಟನೆಗಳ ಪ್ರಮುಖ ತಿದ್ದುಪಡಿಗಳನ್ನು 1983 ಮತ್ತು 86ರಲ್ಲಿ ತರಲಾಗುತ್ತೆ. ಈ ಕಾನೂನುಗಳು ವರದಕ್ಷಿಣೆಗೆ ಸಂಬಂಧಪಟ್ಟ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸುತ್ತೆ. ಇದಾದ ಮೇಲೆ ಏನಾದರೂ ಹೆಣ್ಮಕ್ಳು ಸೇಫ್ ಆದರೆ ಅಂದರೆ ಅದು ಕೂಡ ತಪ್ಪಾಗಿತ್ತು. ಯಾಕೆ ಅಂದರೆ, ಒಂದು ವರದಿಯನ್ನು ನಾವು ನೋಡೋಣ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಎಂಬ ಸರ್ಕಾರಿ ಸಂಸ್ಥೆ ವಾರ್ಷಿಕವಾಗಿ ನಡೆಯುವಂಥ ಎಲ್ಲ ಕ್ರೈಮ್ಗಳ ವರದಿಯನ್ನು ಮಾಡುತ್ತೆ. 87ರಲ್ಲಿ ವರದಕ್ಷಿಣೆ ಕೊಲೆ ಪ್ರಕರಣಗಳು 1900 ದಾಖಲಾಗಿದ್ದರೆ 97ರಲ್ಲಿ 6000ಕ್ಕೆ ಬಂದಿದ್ದು. ಶಿಕ್ಷಣ ಜಾಸ್ತಿ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಹಾಗೇನಿಲ್ಲ. 2011ರ ಈ ಒಂದು NCRB ವರದಿಯನ್ನು ನೋಡಿದರೆ ಮತ್ತೆ ವರದಕ್ಷಿಣೆ ಪ್ರಕರಣಗಳು ಜಾಸ್ತಿ ಆಗಿದ್ದು. ಸುಮಾರು 8600ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು. ಮತ್ತು ಆ ವರ್ಷ ನಡೆದ ಒಟ್ಟು ಕೊಲೆಗಳಲ್ಲಿ 25% ಕೊಲೆಗಳು ವರದಕ್ಷಿಣೆಗೆ ಸಂಬಂಧಪಟ್ಟ ಕೊಲೆಗಳೇ ಆಗಿದ್ದು. ವಿಶೇಷವಾಗಿ ಹರಿಯಾಣ, ನವದೆಹಲಿ, ಉತ್ತರ ಪ್ರದೇಶ ರಾಜ್ಯಗಳು ಅಲ್ಲಿ ಟಾಪ್ ಇದ್ದು. ಇನ್ನು 2021ರಲ್ಲಿ ಈ ಸಂಖ್ಯೆಗಳು 13,534 ಪ್ರಕರಣಗಳಾದವು. 2020ಕ್ಕಿಂತ 25% ಜಾಸ್ತಿ ಆಗಿತ್ತು. ಸೊ ಹೀಗೆ ವರದಕ್ಷಿಣೆ ದೌರ್ಜನ್ಯ
ಆಗಿದೆ, ಆಗ್ತಾನೆ ಇದೆ. ಆದರೆ ಒಂದನ್ನು ನಾವು ನೆನಪಿಟ್ಕೊಳ್ಬೇಕು, ಈ ವರದಕ್ಷಿಣೆ ಪ್ರಕರಣಗಳು ಎಲ್ಲವೂ ಕೂಡ ನಿಜ ಆಗಿರೋದಿಲ್ಲ. ಒಂದು ಹೆಣ್ಣು ತನ್ನ ಗಂಡನ ಮೇಲೆ ಮಾಡುವ ಪ್ರತಿಯೊಂದು ವರದಕ್ಷಿಣೆ ಕೇಸ್ಗಳು ಸತ್ಯ ಆಗಿರೋದಿಲ್ಲ. 2015ರ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಪ್ರತಿ ವರ್ಷ 10%ಗಿಂತ ಹೆಚ್ಚು ವರದಕ್ಷಿಣೆ ಪ್ರಕರಣಗಳು IPC ಸೆಕ್ಷನ್ 498A ಅನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಆರೋಪ ಮಾಡೋದಾಗಿರುತ್ತೆ. ಹೈದರಾಬಾದಿನ ಓರ್ವ ಕುಟುಂಬ ನ್ಯಾಯಾಲಯದ ವಕೀಲರ ಪ್ರಕಾರ ಈ ವರದಕ್ಷಿಣೆ ಪ್ರಕರಣಗಳಲ್ಲಿ 30% ಮಾತ್ರ ನಿಜ ಆಗಿರ್ತವೆ. ಉಳಿದ 70% ಪ್ರಕರಣಗಳಲ್ಲಿ ಸುಮಾರು 30% ಪ್ರಕರಣಗಳು ಗಂಡನಿಗೆ ಕಿರುಕುಳ ನೀಡುವ ಉದ್ದೇಶವನ್ನು ಹೊಂದಿರ್ತವೆ. ಇನ್ನು 40% ಪ್ರಕರಣಗಳಲ್ಲಿ ಹೆಣ್ಣಿನ ಕುಟುಂಬದ ಸದಸ್ಯರು ಅಥವಾ ಪರಿಚಿತ ವ್ಯಕ್ತಿಗಳು ಪ್ರಚೋದನೆ ನೀಡಿ ಮೊಕದ್ದಮೆನ ಹೂಡಲಾಗಿರುತ್ತೆ. ನಿಮಗೆ ಕೆಲವೊಂದ್ಸಲ ಅನಿಸ್ಬೋದು, ಇದೇನು ಅಂಕಿಅಂಶ ಈ ಥರ ಹೇಳ್ತಾ ಇದ್ದಾರೆ ಅಂತ, ಇದು ನಿಜಾನಾ ಅಂತ ನಿಮ್ಗೆ ಅನಿಸಿದರೆ ಒಂದು ಘಟನೆಯನ್ನು ಹೇಳ್ತೀನಿ ಕೇಳಿ. 2016ರಲ್ಲಿ ಒಂದು ಡಾಕ್ಯುಮೆಂಟರಿ ಬರುತ್ತೆ. ಅದರ ಹೆಸರು ಮಾರ್ಟಿಯರ್ಸ್ ಆಫ್ ಮ್ಯಾರೇಜ್ ಅಂತ. ಈಗಲೂ ಕೂಡ ಅದು ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯ ಇದೆ. ಇದೆಲ್ಲ ಸುಳ್ಳು ಅನ್ನೋರು ದಯವಿಟ್ಟು ಆ ಒಂದು ಡಾಕ್ಯುಮೆಂಟರಿನ ನೋಡಿ. ಇದನ್ನು ಮಾಡಿದ್ದು ಓರ್ವ ಮಹಿಳೆ, ಆಕೆ ಹೆಸರು ದೀಪಿಕಾ ನಾರಾಯಣ್ ಭಾರದ್ವಾಜ್ ಅಂತ. ಈ ಡಾಕ್ಯುಮೆಂಟರಲ್ಲಿ ಒಂದು ಕೇಸನ್ನು ಉಲ್ಲೇಖ ಮಾಡಲಾಗುತ್ತೆ. ಅದು ನಿಶಾ ಶರ್ಮಾ ವರದಕ್ಷಿಣೆ ಕೇಸ್. ಈ ಪ್ರಕರಣದಲ್ಲಿ ಏನಾಯಿತು ನೋಡೋಣ ಬನ್ನಿ. 2003ರಲ್ಲಿ ನೋಯ್ಡಾದ ಸೆಕ್ಟರ್ 50ರ ನಿವಾಸಿಯಾಗಿರ್ತಾಳೆ ಈಕೆ. 21 ವರ್ಷದ ನಿಶಾ ಶರ್ಮಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರ್ತಾರೆ. ಆಕೆಯ ಪೋಷಕರಾದ ದೇವದತ್ ಶರ್ಮಾ ಮತ್ತು ಹೇಮಲತಾ ನಿಶಾಗೆ ಸೂಕ್ತ ವರನನ್ನು ಹುಡುಕುವ ಪ್ರಯತ್ನ ಮಾಡ್ತಿರ್ತಾರೆ ಮತ್ತು ಮ್ಯಾರೇಜ್ ಅಡ್ವರ್ಟೈಸ್ಮೆಂಟ್ ನೀಡಿರ್ತಾರೆ. ಈ ಜಾಹೀರಾತಿಗೆ ಪ್ರತಿಕ್ರಿಯೆಯಾಗಿ 25 ವರ್ಷದ ಮುನೀಶ್ ದಲಾಲ್ ಎಂಬ ಯುವಕನ ಕುಟುಂಬ ಇವರ ಸಂಪರ್ಕಕ್ಕೆ ಬರುತ್ತೆ. ಮುನೀಶ್ ದಲಾಲ್ ಒಬ್ಬ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿರ್ತಾರೆ. ಎರಡೂ ಕುಟುಂಬಗಳು ಭೇಟಿಯಾಗ್ತವೆ ಮತ್ತು ಮದುವೆಯನ್ನು ನಿಶ್ಚಯ ಮಾಡಿಕೊಳ್ಳಲಾಗುತ್ತೆ. 2003ರ ಮೇ 11ರಂದು ನೋಯ್ಡಾದಲ್ಲಿ ಮದುವೆಯನ್ನು ನಿಗದಿಪಡಿಸಲಾಗುತ್ತೆ. ಆದರೆ ಮದುವೆಯ ದಿನ ಮುನೀಶ್ ದಲಾಲ್ನ ಕುಟುಂಬ ವರದಕ್ಷಿಣೆಯಾಗಿ 12 ಲಕ್ಷ ನಗದು ಮತ್ತು ಮಾರುತಿ ಎಸ್ಟೀಮ್ ಕಾರ್ ಬೇಕು ಅಂತ ಒತ್ತಾಯ ಮಾಡಿದ್ರು ಅಂತ ನಿಶಾ ಶರ್ಮಾ ಅಂದರೆ ಹುಡುಗಿ ವಧು ಆರೋಪಿಸ್ತಾಳೆ. ಈ ಒತ್ತಾಯವನ್ನು ದೇವದತ್ ಶರ್ಮಾ ಅಂದರೆ ನಿಶಾ ತಂದೆ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ದಲಾಲ್ ಕುಟುಂಬ ಇವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತು ಅಂತ ಆರೋಪ ಮಾಡಲಾಗುತ್ತೆ. ಮತ್ತು ಮುನೀಶ್ನ ತಾಯಿ ವಿದ್ಯಾ ದಲಾಲ್ ದೇವದತ್ಗೆ ಕಪಾಳ ಮೋಕ್ಷ ಮಾಡಿದ್ರು ಮತ್ತು ಮುನೀಶ್ನ ಸೋದರಿ ಉಗಿದ್ರು ಅಂತ ಆರೋಪಿಸಲಾಗುತ್ತೆ. ಈ ಘಟನೆ ನಂತರ ನಿಶಾ ಪೊಲೀಸರಿಗೆ ಕರೆ ಮಾಡ್ತಾರೆ ಮತ್ತು ಮುನೀಶ್ ದಲಾಲ್ ಅವರ ತಾಯಿ ವಿದ್ಯಾ ದಲಾಲ್ ಮತ್ತು ಚಿಕ್ಕಮ್ಮ ಸಾವಿತ್ರಿ ಶರ್ಮಾ ಅವರನ್ನು ವರದಕ್ಷಿಣೆ ಕಿರುಕುಳದ ಆರೋಪದಡಿ ಬಂಧಿಸಲಾಗುತ್ತೆ. ಆದರೆ ದಲಾಲ್ ಕುಟುಂಬ ಈ ಆರೋಪಗಳನ್ನ ಸಂಪೂರ್ಣ ನಿರಾಕರಿಸುತ್ತೆ. ಅವ್ರ ಪ್ರಕಾರ ವರದಕ್ಷಿಣೆ ಬಗ್ಗೆ ಯಾವುದೇ ಚರ್ಚೆನೇ ನಡೆದಿರಲಿಲ್ಲ. ಮದುವೆ ದಿನ ವರನ ಕುಟುಂಬವನ್ನು ಸ್ವಾಗತಿಸಲು ಯಾರು ಬಂದಿರಲಿಲ್ಲ. ಶರ್ಮಾ ಕುಟುಂಬ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಅವಮಾನಿಸ್ತು ಅಂತ ಅವರು ಆರೋಪಿಸುತ್ತಾರೆ. ಇಷ್ಟಕ್ಕೆ ಈ ಪ್ರಕರಣ ಮುಗಿಯೋದಿಲ್ಲ. ನಿಶಾ ಶರ್ಮಾ ಅವರ ಕ್ರಮವು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರಿ ಗಮನ ಸೆಳೆಯುತ್ತೆ. ಅವರನ್ನ ವರದಕ್ಷಿಣೆ ವಿರುದ್ಧ ಹೋರಾಡಿದ ಯೂತ್ ಐಕಾನ್, ಮಹಿಳೆಯರಿಗೆ ಮಾದರಿ ಅಂತ ಬಿಂಬಿಸಲಾಗುತ್ತೆ. ಮಾಧ್ಯಮಗಳು, ಮಹಿಳಾ ಹಕ್ಕುಗಳ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಆಕೆಯನ್ನು ಬೆಂಬಲಿಸುತ್ತಾರೆ. ಕೆಲವು ರಾಜಕೀಯ ಪಕ್ಷಗಳು ಆಕೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕೂಡ ಆಹ್ವಾನ ನೀಡುತ್ತವೆ. ಈ ಘಟನೆಯನ್ನ ನ್ಯೂಯಾರ್ಕ್ ಟೈಮ್ಸ್ ಮತ್ತು ಇತರ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿ ಮಾಡ್ತವೆ. ಇನ್ನು ಭಾರತದಲ್ಲಿ ಈ ಕೇಸ್ ವರದಕ್ಷಿಣೆ ವಿರುದ್ಧದ ಸೆಕ್ಷನ್ 498A ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆಗೆ ಕೂಡ ಕಾರಣ ಆಗುತ್ತೆ. ಆದರೆ ಈ ಪ್ರಕರಣ ಅನ್ಯೂಜುವಲ್ ಆಗಿ ಇನ್ನೂ ಮುಂದೆ ಹೋಗುತ್ತೆ. 2004ರಲ್ಲಿ ದೆಹಲಿಯ ಪಠ್ಯ ಪುಸ್ತಕಗಳಲ್ಲಿ ಕೂಡ ಇದು ಅಧ್ಯಾಯವಾಗಿ ಸೇರ್ಪಡೆ ಆಗುತ್ತೆ. ಆ ಅಧ್ಯಾಯದ ಹೆಸರು ಏನು ಅಂದರೆ ಮ್ಯಾನ್ ಇನ್ ಜೈಲ್ ಓವರ್ ಡೌರಿ ಡಿಮಾಂಡ್. ಇದರಿಂದ ಮುನೀಶ್ ದಲಾಲ್ ಕುಟುಂಬಕ್ಕೆ ಮಾನಹಾನಿಯಾಗುತ್ತೆ. ಅವರು ಪಠ್ಯವನ್ನು ತೆಗೆದುಹಾಕಲು ಕ್ರಮ ಕೈಗೊಳ್ತಾರೆ. ಆದರೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿತಾ ಹೋಗುತ್ತೆ. ಆದರೆ ಸತ್ಯ ಅನ್ನೋದಿದ್ರೆ ಅದು ಎಂದಾದರೂ ಒಂದಿನ ಹೊರಗಡೆ ಬರಲೇಬೇಕಲ್ವಾ? ಸ್ನೇಹಿತರೆ, ಈ ಕೇಸ್ 2012ರ ತನಕ ನಡೆಯುತ್ತೆ. ಗೌತಮ್ ಬುದ್ಧ ನಗರ ಜಿಲ್ಲಾ ನ್ಯಾಯಾಲಯ ಮುನೀಶ್ ದಲಾಲ್ ಅವರ ತಾಯಿ ವಿದ್ಯಾ ದಲಾಲ್ ಮತ್ತು ಚಿಕ್ಕಮ್ಮ ಸಾವಿತ್ರಿ ಶರ್ಮಾ ಅವರನ್ನು ಆರೋಪದಿಂದ ಮುಕ್ತಗೊಳಿಸುತ್ತೆ. ನಿಶಾ ಶರ್ಮಾ ಅವರು ವರದಕ್ಷಿಣೆ ಆರೋಪಗಳನ್ನು ಸುಳ್ಳಾಗಿ ರೂಪಿಸಿದ್ದಾರೆ ಅಂತ ನ್ಯಾಯಾಲಯ ಕಂಡುಕೊಳ್ಳುತ್ತೆ. ಯಾಕೆಂದರೆ ಈ ಆರೋಪಗಳಿಗೆ ಯಾವುದೇ ಪುರಾವೆಗಳೇ ಇರಲಿಲ್ಲ. ಇದರ ಜೊತೆಗೆ ಇನ್ನೊಂದು ಟ್ವಿಸ್ಟ್ ಏನಂದರೆ, ಈ ನಿಶಾ ತನ್ನ ಸಹಪಾಠಿಯಾದ ನವನೀತ್ ರೈ ಎಂಬ ವ್ಯಕ್ತಿಯೊಂದಿಗೆ 2003ರ ಫೆಬ್ರವರಿ 14ರಂದು ದೇವಾಲಯದಲ್ಲಿ ರಹಸ್ಯವಾಗಿ ಮದುವೆ ಆಗಿದ್ರು ಅನ್ನೋ ಸಂಗತಿ ಕೂಡ ಬೆಳಕಿಗೆ ಬರುತ್ತೆ. ಇದರಿಂದಾಗಿ ಮುನೀಶ್ನೊಂದಿಗೆ ಮದುವೆಯನ್ನು ತಪ್ಪಿಸಿಕೊಳ್ಳಲು ನಿಶಾ ಈ ಆರೋಪಗಳನ್ನ ಮಾಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನವನೀತ್ ರೈ ಕೂಡ ಈ ಕೇಸ್ನಲ್ಲಿ ಆರೋಪಿಯಾಗಿದ್ದು, ಆತ ತಾನು ನಿಶಾನನ್ನ ಮದುವೆ ಆಗಿದ್ದೇನೆ ಅಂತ ಹೇಳಿಕೊಂಡಿದ್ದ. ಆದರೆ ಈ ದಾಖಲೆಗಳು ನಕಲಿ ಅಂತ ನಿಶಾ ಆರೋಪಿಸ್ತಾರೆ. ನ್ಯಾಯಾಲಯ ನವನೀತ್ ರೈನನ್ನು ಕೂಡ ಆರೋಪ ಮುಕ್ತಗೊಳಿಸುತ್ತೆ. ಯಾಕೆಂದರೆ ಆ ದಾಖಲೆಗಳು ನಕಲಿ ಅಂತ ಸಾಬೀತಾಗಲಿಲ್ಲ. ಅಂತೂ ಇಂತೂ ವರದಕ್ಷಿಣೆ ಪ್ರಕರಣಗಳಲ್ಲಿ ಸದಾ ಪುರುಷರು ಮತ್ತು ಅವರ ಕುಟುಂಬದ ಸದಸ್ಯರೇ ತಪ್ಪಿತಸ್ಥರಾಗಿರ್ತಾರೆ ಎನ್ನುವ ಮೈಂಡ್ಸೆಟ್ನಿಂದ ಸಮಾಜವನ್ನು ಹೊರತಂದಿತ್ತು ಈ ಒಂದು ಪ್ರಕರಣ.
ಜೊತೆಗೆ ಇನ್ನೊಂದು ಪ್ರಕರಣ ನೆನಪಿಗೆ ಬರುತ್ತೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಪುರುಷರ ಮೇಲೆ ಆಗುವ ದೌರ್ಜನ್ಯವನ್ನು ಎತ್ತಿ ತೋರಿಸಿದ ಪ್ರಕರಣ. ಅದುವೇ ಬೆಂಗಳೂರಿನಲ್ಲಿ ನಡೆದ ಅತುಲ್ ಸುಭಾಷ್ ಆತ್ಮಹತ್ಯೆ ಘಟನೆ. ಬೆಂಗಳೂರಿನಲ್ಲಿ ಎಐ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಅತುಲ್ ಡಿಸೆಂಬರ್ 9, 2024 ಬೆಂಗಳೂರಿನ ಮಾರತಹಳ್ಳಿಯ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ಆತ್ಮಹತ್ಯೆ ಹಿಂದಿನ ಕಾರಣಗಳನ್ನು ತಮ್ಮ ಸುದೀರ್ಘ ಡೆತ್ ನೋಟ್ ಮತ್ತು ವಿಡಿಯೋ ರೆಕಾರ್ಡ್ನಲ್ಲಿ ಅವರು ಹೇಳಿರ್ತಾರೆ. ಈ ಪ್ರಕರಣದ ಹಿಂದೆ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಮತ್ತು ಆಕೆಯ ತಾಯಿ, ತಮ್ಮ, ಚಿಕ್ಕಪ್ಪ ಹೀಗೆ ಇವರೆಲ್ಲರ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅತುಲ್ ಹೇಳಿದ್ದಾರೆ. ಆದರೆ ದುರದೃಷ್ಟ ಏನಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 14, 2024 ಅತುಲ್ ಅವರ ಪತ್ನಿ ಮತ್ತು ಸಂಬಂಧಿಕರನ್ನ ಪೊಲೀಸರು ಬಂಧಿಸ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಜನವರಿ 4, 2025 ಎಲ್ರಿಗೂ ಜಾಮೀನು ಮಂಜೂರಾಗುತ್ತೆ. ಅವರೆಲ್ಲರೂ ಆರಾಮಾಗಿದ್ದಾರೆ. ಆದರೆ ಈ ಒಬ್ಬ ವ್ಯಕ್ತಿ ಈ ರಾಕ್ಷಸರ ಕಿರುಕುಳ ತಾಳಲಾರದೆ ಜೀವ ಬಿಟ್ಟಿದ್ದಾನೆ. ಈ ಕೇಸ್ ಕೂಡ ವರದಕ್ಷಿಣೆ ವಿರೋಧಿ ಕಾನೂನಾದ ಸೆಕ್ಷನ್ 498A ಅನ್ನು ಎಷ್ಟು ಸುಲಭವಾಗಿ ದುರುಪಯೋಗ ಪಡಿಸಿಕೊಳ್ಳಬಹುದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಸ್ನೇಹಿತರೆ, ಇನ್ನು ಪುರುಷರು ಸುಲಭವಾಗಿ ಸಿಲುಕೋದು ಎಲ್ಲಿ ಅಂತಂದರೆ, ನಾನು ಈಗಾಗಲೇ ಹೇಳಿರುವ ಹಾಗೆ ಅದು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳಲ್ಲಿ. ಯಾವುದೇ ಹೆಣ್ಣು ತನ್ನ ಮೇಲೆ ಈ ಪುರುಷ, ಈ ವ್ಯಕ್ತಿ, ಈ ಹುಡುಗ ಲೈಂಗಿಕ ದೌರ್ಜನ್ಯ ಮಾಡಿದಾನೆ ಅಂದ ತಕ್ಷಣ ನೀವೇನು ಮಾಡ್ತೀರಾ? ಮೊದಲು ಜನ ಏನು ಮಾಡ್ತಾರೆ ಅಂದರೆ, ಎಗರಿ ಹೋಗಿ ಆ ವ್ಯಕ್ತಿಯನ್ನು ಥಳಿಸೋದು. ನಿಜವಾಗ್ಲೂ ಆ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಮಾಡಿದಾನ, ಈ ಹುಡುಗಿ ಹೇಳೋದ್ರಲ್ಲಿ ಎಷ್ಟು ನಿಜ ಇದೆ ಅಂತ ಯಾರೂ ನೋಡೋದಿಲ್ಲ. ಹಾಗಂತ ಈ ಥರ ದೌರ್ಜನ್ಯ ಪ್ರಕರಣಗಳು ನಡೆಯೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ, ಗಂಡು ಮಕ್ಕಳ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಆಗುತ್ತೆ, ತೃತೀಯ ಲಿಂಗಿಗಳ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಆದರೆ ಹೀಗೆಲ್ಲ ನಡೆಯುವಂಥ ಈ ಅಮಾನುಷ ಕೃತ್ಯಗಳಿಗೆ ಕೇವಲ ಪುರುಷ ಮಾತ್ರ ಕಾರಣ ಅಂದುಕೊಳ್ಳೋದಿದೆಯಲ್ಲ, ಅದು ಸರ್ವಥಾ ತಪ್ಪು. ನಮ್ಮ ದೇಶದಲ್ಲಿ ನಿರ್ಭಯ ಥರದ ಪ್ರಕರಣಗಳು ಕೂಡ ನಡೆದಿವೆ. ಆ ಥರ ಕೆಲಸ ಮಾಡಿದವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಅನ್ನೋದನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಆಯುಧದಂತೆ ಆಗಬಾರದು. ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇನ್ನೊಂದು ವರದಿ ಇದೆ ನೋಡಿ. 2014 ಬಂದ ದೆಹಲಿ ಕಮಿಷನ್ ಆಫ್ ವಿಮೆನ್ಸ್ ನೀಡಿದ ವರದಿಯ ಪ್ರಕಾರ 2013-14 ನಡುವೆ ದಾಖಲಾದ ಅತ್ಯಾಚಾರ ಪ್ರಕರಣಗಳಲ್ಲಿ 53.2% ಪ್ರಕರಣಗಳನ್ನು ಸುಳ್ಳು ಎಂದು ಗುರುತಿಸಲಾಗಿತ್ತು. ಇಷ್ಟೇ ಅಲ್ಲ, 2021 NCRB ವರದಿಯ ಪ್ರಕಾರ ಆ ವರ್ಷ 31,677 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ 8% ಪ್ರಕರಣಗಳನ್ನು ಸುಳ್ಳು ಎಂದು ಹೇಳಲಾಗಿದೆ. ಇನ್ನೊಂದು ಉದಾಹರಣೆ ನಾವು ಈಗ ನೋಡೋದಾದರೆ, ಉತ್ತರ ಪ್ರದೇಶದ ಲಲಿತ್ಪುರದ ವಿಷ್ಣು ತಿವಾರಿ ಎಂಬಾತನನ್ನು 2000 ಇಸ್ವಿಯಲ್ಲಿ ಗರ್ಭಿಣಿಯೊಬ್ಬರ ಮೇಲೆ ಅತ್ಯಾಚಾರ ಮತ್ತು ದೈಹಿಕ ದಾಳಿಯ ಆರೋಪದಡಿ ಬಂಧಿಸಲಾಗಿತ್ತು. ಆದರೆ 2021 ಅಂದರೆ 20 ವರ್ಷಗಳ ಜೈಲು ವಾಸದ ನಂತರ ಕೋರ್ಟ್ ಆತನನ್ನು ನಿರ್ದೋಷಿ ಅಂತ ಘೋಷಣೆ ಮಾಡುತ್ತೆ. ಯಾಕೆಂದರೆ ದೂರುದಾರರ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳಿದ್ದು ಆರೋಪಗಳು ಸಾಬೀತಾಗಲಿಲ್ಲ. ಆದರೆ ಈ ವ್ಯಕ್ತಿ ಮಾತ್ರ 20 ವರ್ಷಗಳ ಕಾಲ ಜೈಲಿನಲ್ಲಿ ಇರೋ ಹಾಗಾಯಿತು. ಸುಳ್ಳು ಆರೋಪಿಗಳಿಂದ ಆರೋಪಿಗಳಿಗೆ ಆಗುವಂಥ ಗಂಭೀರ ಪರಿಣಾಮಗಳನ್ನ ಇದು ಎತ್ತಿ ತೋರಿಸುತ್ತೆ. ಇನ್ನೊಂದು ಉದಾಹರಣೆ ಅಂದರೆ, 2022 ಡಿಸೆಂಬರ್ನಲ್ಲಿ ಗುರುಗ್ರಾಮ್ನ ಪೊಲೀಸರು 22 ವರ್ಷದ ಯುವತಿಯನ್ನು ಬಂಧಿಸ್ತಾರೆ. ಆಕೆ ಗುರುಗ್ರಾಮ್ನಲ್ಲಿ ಸುಳ್ಳು ಲೈಂಗಿಕ ಕಿರುಕುಳ ಆರೋಪಗಳನ್ನ ದಾಖಲಿಸಿ ಆರೋಪಿಗಳಿಂದ ಹಣ ವಸೂಲಿ ಮಾಡ್ತಾ ಇರ್ತಾಳೆ. ಈ ಪ್ರಕರಣ ಮೂಲತಃ ಒಂದು ಹನಿ ಟ್ರ್ಯಾಪ್ ಪ್ಲಾನ್ ಆಗಿತ್ತು. ಇದರಲ್ಲಿ ಹಣ ಪಡೆಯಲು ಸುಳ್ಳು ದೂರುಗಳನ್ನ ಉಪಯೋಗಿಸಲಾಗಿತ್ತು. ಇತ್ತೀಚೆಗೆ ಕೂಡ ಈ ಸುಳ್ಳು ಆರೋಪಗಳು ಕಡಿಮೆ ಆಗಿಲ್ಲ. 2025 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ 64 ವರ್ಷದ ನಿವೃತ್ತ ಭಾರತೀಯ ಸೇನಾ ಅಧಿಕಾರಿಯೊಬ್ಬರ ವಿರುದ್ಧ ದಾಖಲಾದ ಅತ್ಯಾಚಾರ ಪ್ರಕರಣವನ್ನು ರದ್ದುಗೊಳಿಸುತ್ತೆ. ಈ ಪ್ರಕರಣದಲ್ಲಿ ಕಂಡುಕೊಂಡ ಸತ್ಯ ಏನೆಂದರೆ, ದೂರುದಾರಳು ಅಂದರೆ ಆರೋಪ ಮಾಡಿದವಳು 2014ರಿಂದ ಒಟ್ಟು 8 ವ್ಯಕ್ತಿಗಳ ವಿರುದ್ಧ ಇದೇ ರೀತಿ ಸುಳ್ಳು ಆರೋಪಗಳನ್ನ ಆಕೆ ದಾಖಲು ಮಾಡಿರ್ತಾಳೆ. ಇದು ಕೋರ್ಟ್ಗೆ ಗೊತ್ತಾಗುತ್ತೆ. ಈ ಘಟನೆಯನ್ನು ಕಾನೂನಿನ ದುರುಪಯೋಗ ಅಂತ ಕರೆಯಲಾಗುತ್ತೆ. ಇಷ್ಟು ಮಾತ್ರವಲ್ಲ, ಇದೇ ಜುಲೈನಲ್ಲಿ ಇನ್ನೊಂದು ಪ್ರಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. 2025 ಜುಲೈ 5 ಪುಣೆಯ ಓರ್ವ ಮಹಿಳೆ ಡೆಲಿವರಿ ಬಾಯ್ನಿಂದ ತನಗೆ ಲೈಂಗಿಕ ಕಿರುಕುಳ ಆಯಿತು ಅಂತ ಆರೋಪ ಮಾಡಿದ್ದು. ಆದರೆ ಪೊಲೀಸ್ ತನಿಖೆಯಲ್ಲಿ ಆಕೆಯ ಸೆಲ್ಫಿಯನ್ನು ಎಡಿಟ್ ಮಾಡಿ ಈ ಆರೋಪವನ್ನು ರೂಪಿಸಲಾಗಿತ್ತು ಅಂತ ಗೊತ್ತಾಯಿತು. ಇದು ಕೂಡ ಸಾಕಷ್ಟು ವೈರಲ್ ಆಯಿತು ಮತ್ತು ಸುಳ್ಳು ಆರೋಪಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಕಾರಣವಾಯಿತು. ಸೊ ಹೀಗಾಗಿ ಹೆಣ್ಣು ಏನೇ ಹೇಳಿದರೂ ಕೂಡ, ಏನೇ ಆರೋಪ ಮಾಡಿದರೂ ಕೂಡ ಕಣ್ಣು ಮುಚ್ಚಿ ನಂಬುವುದು ಸರ್ವಥಾ ತಪ್ಪು. ಹುಲ್ಲು ತಿನ್ನುವ ಮೇಕೆ ಮೃದು ಅಂತ ತಿಳಿಬೇಡಿ. ಕೆಲವೊಂದು ಮೇಕೆಗಳು ಒಂದೇ ಗುದ್ದಿಗೆ ಸಾಯಿಸ್ಬಿಡ್ತವೆ. ಹಾಗಂತ ಎಲ್ಲ ಪುರುಷರು ಒಳ್ಳೆಯವರಲ್ಲ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಆದರೆ ಎಲ್ಲ ಹೆಣ್ಣು ಮಕ್ಕಳ ಆಪಾದನೆ ಕೂಡ ಸರಿಯಾದಾಗಿರಲ್ಲ. ಸುಳ್ಳು ಕೂಡ ಇರುತ್ತೆ. ಹೆಣ್ಣು ಮಕ್ಕಳಲ್ಲೂ ಕೂಡ ಕೆಟ್ಟವರು ಇರ್ತಾರೆ, ಕೆಟ್ಟ ಹೆಂಗಸರು ಕೂಡ ಇರ್ತಾರೆ ಅನ್ನೋದನ್ನು ನಾವು
ಒಪ್ಕೊಳ್ಳೋಣ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಗಂಡು ಮಕ್ಕಳು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಹೆಣ್ಣು ಮಕ್ಕಳು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಇದು ಖಂಡಿತ ಹೆಣ್ಣು ಮಕ್ಕಳ ವಿರುದ್ಧ ವಿಡಿಯೋ ಅಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲರಿಗೂ ಇರೋ ಹಾಗೆ ನಮಗೆ ಅಪಾರವಾದ ಪ್ರೀತಿ, ಗೌರವ ಎಲ್ಲವೂ ಇದೆ. ಓಕೆ, ಹೆಣ್ಣಿಲ್ಲದೆ ಗಂಡಿಲ್ಲ. ಸಮಾನ ಸಮಾಜದಲ್ಲಿ ನಮಗೆ ಒಪ್ಪಿಗೆ ಇದೆ. ಅದರ ಜೊತೆಗೆ ಹೆಣ್ಣಿನ ಬಗ್ಗೆ ನಮಗೆ ಸಾಫ್ಟ್ ಕಾರ್ನರ್ ಕೂಡ ಇದೆ. ನೀವು ಒಂದ್ಸಲ ಗಮನಿಸ್ಕೊಳ್ಳಿ, ನಾವು ಹೆಣ್ಮಕ್ಳು ಯಾರಾದರೂ ಬಸ್ಸಲ್ಲಿ ನಿಂತ್ಕೊಂಡಿದ್ರೆ ಅಥವಾ ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ ನಾವು ಬಿಟ್ಕೊಡ್ತೀವಿ. ಗಂಡಸು ನಿಂತ್ಕೊಂಡಿದ್ರೆ ಬಿಟ್ಕೊಡಲ್ಲ. ಯಾಕೆ? ನಮಗೊಂದು ಸಾಫ್ಟ್ ಕಾರ್ನರ್ ಇದೆ. ಈ ಥರ ನೂರಾರು ನೀವು ವಿಚಾರಗಳನ್ನ ಗಮನಿಸ್ಬೋದು. ಹೆಣ್ಮಕ್ಳು ಫೋನಲ್ಲೂ ಕೂಡ ಯಾರಾದರೂ ನೀವು ಫೋನ್ ಮಾಡಿದರೆ, ಮಾರ್ಕೆಟಿಯರ್ಸ್, ಗಂಡು ಮಕ್ಕಳು ಏನಾದರೂ ಮಾಡಿದರೆ ನೀವು ಸ್ವಲ್ಪ ರ್ಯಾಶಾಗಿ ಮಾತಾಡ್ತೀರಾ. ಅದೇ ಹೆಣ್ಮಕ್ಳು ಮಾತಾಡಿದರೆ ಇಲ್ಲಮ್ಮ ಬೇಡ ನನಗೆ ಅಂತ ನೀವು ಹೇಳ್ತೀರಾ. ಯಾಕಂದರೆ ಹೆಣ್ಮಕ್ಳ ಬಗ್ಗೆ ನಮ್ಗೆ ಆ ಥರ ಒಂದು ಸಾಫ್ಟ್ ಕಾರ್ನರ್ ಇದೆ. ನಮ್ಮ ಹಳ್ಳಿಗಾಡಲ್ಲಿ ಕೂಡ ನೋಡಿ, ನಮ್ಮಲ್ಲಿ ಸಂಸ್ಕಾರ ಎಂಥದ್ದಿದೆ ಅಂತಂದರೆ, ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಚೆನ್ನಾಗಿ ಒದೆ ತಿಂತವೆ ನಮ್ಮ ಮನೆಗಳಲ್ಲಿ. ಅಂದರೆ ಚಿಕ್ಕವರಿದ್ದಾಗ. ಈಗ ಕಡಿಮೆ ಆಗಿದೆ, ಬಟ್ ಒಂದು 15-20 ವರ್ಷದಿಂದ. ಅದೇ ಹೆಣ್ಮಕ್ಳು ಏನಾದ್ರು ತಪ್ಪು ಮಾಡಿದರೆ ಅವ್ರನ್ನ ಹೊಡಿತಾ ಇರಲಿಲ್ಲ. ಯಾರಾದರೂ ಹೊಡೆಯೋಕೆ ಹೋದರೆ ಹೆಣ್ಮಗಳ ಮೇಲೆ ಕೈ ಮಾಡಬೇಡ ಅನ್ನೋ ಮಾತು ನಮ್ಮ ಮನೆಯಲ್ಲಿ ಎಲ್ಲರಿಂದನೂ ಬರ್ತಿತ್ತು, ವಿಶೇಷವಾಗಿ ಹೆಣ್ಮಕ್ಳಿಂದ ಬರ್ತಿತ್ತು. ಓಕೆ, ಸೊ ಹಾಗೆ ನಮಗೆ ಸಹಜವಾಗಿ ಹೆಣ್ಮಕ್ಳ ಬಗ್ಗೆ ಒಂದು ಗೌರವ ಇದೆ. ಓಕೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಎಲ್ಲ ಹೆಣ್ಮಕ್ಳು ಒಳ್ಳೆಯವರಾಗಿರಲ್ಲ. ಕೆಲವೊಂದು ದುರುದ್ದೇಶದಿಂದ, ಕಿರುಕುಳ ಕೊಡುವ ದೃಷ್ಟಿಯಿಂದ ವಿಂಡಿಕ್ಟಿವ್ ಆಗಿರುವಂಥ ಹೆಣ್ಮಕ್ಳು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂಥ ಕಾನೂನುಗಳ ದುರುಪಯೋಗ ಮಾಡ್ತಾರೆ. ಹಾಗಂತ ಈ ಕಾನೂನುಗಳಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಭಾಳಷ್ಟು ಘಟನೆಗಳು ಆ ಥರ ವರದಕ್ಷಿಣೆ ಪ್ರಕರಣಗಳು ನಡೆದಾಗ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಾನೂನು ಬಂದಿದೆ. ಆದರೆ ಅದರ ದುರುಪಯೋಗ ಕೂಡ ಆಗ್ತಾ ಇದೆ. ಹೀಗಾಗಿ ನಾವೊಂದು ಮಧ್ಯಮ ಮಾರ್ಗವನ್ನು ಕಂಡುಕೊಳ್ಬೇಕಾಗಿದೆ. ಈ ಕಡೆ ವರದಕ್ಷಿಣೆ ಪ್ರಕರಣಗಳು ನಿಲ್ಲಬೇಕು, ಅವರ ಸುರಕ್ಷತೆಯೂ ಆಗಬೇಕು, ಜೊತೆಗೆ ನಿರಪರಾಧಿ ನಿರ್ದೋಷಿ ಗಂಡಸರ ವಿರುದ್ಧ ಆಗುವಂಥ ಕಿರುಕುಳ ಕೂಡ ನಿಲ್ಲಬೇಕು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹೆಣ್ಮಕ್ಳು ತಿಳಿಸಿ, ಗಂಡಸರು ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.